ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರಿನಲ್ಲಿ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭರದಿಂದ ತಾಲೀಮು ನಡೆಸಿದ ಗಜಪಡೆ ಇವತ್ತು ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿವೆ. ಕೆಡಕು ಉಂಟಾಗಬಾರದು ಅಂತ ಅಮಾವಾಸ್ಯೆ ದಿನ ಆನೆಗಳಿಗೆ ತಾಲೀಮನ್ನ ರದ್ದುಪಡಿಸಲಾಗಿದೆ. ತಿರುಪತಿ ತಿರುಮಲದಲ್ಲಿ ನಡೆಯುವಂತ ಬ್ರಹ್ಮ ರಥೋತ್ಸವಕ್ಕೆ ಟಿಟಿಡಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇಡೀ ದೇವಸ್ಥಾನವನ್ನ ಸ್ವಚ್ಛ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಲಡ್ಡು ತಯಾರಿಕೆಗೆ ಕೊಬ್ಬು ಬಳಸಿದ್ದಾರೆ ಅನ್ನೋ ಆರೋಪದ ಬಳಿಕ ಹೋಮ ಹವನ ಮಾಡಿ ಶುದ್ಧಿ ಕಾರ್ಯವನ್ನ ಮಾಡಲಾಗಿತ್ತು. ಇದೀಗ ನೀರಿನಿಂದ ದೇವಸ್ಥಾನ ಶುದ್ಧೀಕರಣವನ್ನ ಮಾಡಲಾಗಿದೆ. ನಾಳೆ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬಳಕೆ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ 11 ದಿನಗಳ ದೀಕ್ಷೆಯನ್ನು ತಗೊಂಡಿದ್ರು. ಇವತ್ತು ದೀಕ್ಷೆ ಮುಗಿಯಲಿದ್ದು ತಿಮ್ಮಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ನಿನ್ನೆ ತಿರುಪತಿಯ ಅಲಿಪಿರಿಯಲ್ಲಿ ಮೆಟ್ಟಿಲುಗಳಿಗೆ ಪೂಜೆ ಮಾಡಿ ಬೆಟ್ಟವನ್ನ ಹತ್ತಿದ್ರು. ಇವತ್ತು ತಿಮ್ಮಪ್ಪನ ದರ್ಶನವನ್ನ ಪಡೆಯಲಿದ್ದು ಬಳಿಕ ಅನ್ನದಾನ ಕಾರ್ಯಕ್ರಮವನ್ನ ಕೈಗೊಳ್ಳಲಿದ್ದಾರೆ. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯನ್ನ ದೇಶದೆಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ ಗಾಂಧಿ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಗೌರವಾರ್ಪಣೆಯನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೆಹಲಿ ಸಿಎಂ ಅತೀಶಿ ಭೇಟಿ ನೀಡಿ ನಮನವನ್ನ ಸಲ್ಲಿಸಿದರು. ಜಾರ್ಸಂದ್ರ ಮಾದಾವರ ನಡುವಿನ ಹೊಸ ಮಾರ್ಗದಲ್ಲಿ ತಪಾಸಣೆ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ನಾಗಸಂದ್ರ ಮತ್ತು ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದ ನಡುವೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸೇವೆ ಬಂದ್ ಆಗಿರಲಿದೆ. ಪೀಣ್ಯ ಇಂಡಸ್ಟ್ರಿ ಮತ್ತು ರೇಷ್ಮೆ ಸಂಸ್ಥೆ ನಿಲ್ದಾಣಗಳ ನಡುವಿನ ರೈಲು ಸೇವೆ ಎಂದಿನಂತೆ ಇರಲಿದೆ. ಚಿತ್ರದುರ್ಗ ಜಿಲ್ಲೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ. ಭೇಟಿ ವೇಳೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೇರ ರೈಲು ಮಾರ್ಗ ಕಾಮಗಾರಿ ಕುರಿತಂತೆ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಬಳಿಕ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ನೇರ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಭೂಸ್ವಾಧೀನ ಪ್ರಕ್ರಿಯೆ ಕುರಿತಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಿದ್ದಾರೆ. ಕ್ಯಾಂಟರ್ ವಾಹನಕ್ಕೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಪಾಲಿಕೆ ಸದಸ್ಯನ ಪುತ್ರನ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿ ಹೊರವಲಯದ ರಿಂಗ್ ರೋಡ್ ಬಳಿಯಲ್ಲಿ ಘಟನೆ ನಡೆದಿದೆ. ಅತಿ ವೇಗದಿಂದ ಬಂದಂತ ಸ್ಕೂಟರ್ ನಿಯಂತ್ರಣಕ್ಕೆ ಸಿಗದೆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದುಬಿಟ್ಟಿದೆ. ಸದ್ಯ ಗಂಭೀರ ಗಾಯಗೊಂಡಿರುವಂತಹ ಪೃಥ್ವಿರಾಜ್ನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಎಂ ವಿರುದ್ಧ ದೂರು ನೀಡಿದ ಸ್ನೇಹಮಯಿ ಕೃಷ್ಣಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಕೊಟ್ಟಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತ ದಾಖಲೆ ಸಮೇತ ವಿಚಾರಣೆಗೆ ಅಕ್ಟೋಬರ್ 3ರಂದು ಹಾಜರಾಗುವಂತೆ ಸಮನ್ಸ್ ಅನ್ನ ನೀಡಲಾಗಿದೆ. ಈ ನಡುವೆ ಸ್ನೇಹಮಯಿ ಕೃಷ್ಣಗೆ ಜೀವ ಬೆದರಿಕೆ ಇದೆ, ಅವರಿಗೆ ರಕ್ಷಣೆ ನೀಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಮೂಡಾ ಹಗರಣ ಬಯಲು ಮಾಡಿದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಗೊಳಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಕುಮಾರ್ ಅನ್ನೋರು ಚೆಕ್ ಬೌನ್ಸ್ ಪ್ರಕರಣ ದಾಖಲು ಮಾಡಿದ್ರು. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನ ಹೊರಿಸಲಾಗಿದೆ. ಸಿಎಂ ಕಟ್ಟಿದ ಮನೆಯ ದಾಖಲೆ ಸರಿಯಿಲ್ಲ ಅಂತ ಹೋರಾಟಗಾರ ಗಂಗರಾಜು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾರನ್ನೋ ನಂಬಿ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ. ಈ ಹಿಂದೆ ಮಾರಿದ ಮನೆ ದಾಖಲೆಗಳೂ ಸರಿಯಿಲ್ಲ, ಈಗ ಕಟ್ತಾ ಇರುವಂತಹ ಮನೆ ದಾಖಲೆಗಳೂ ಸರಿಯಿಲ್ಲ, ಮುಂದೆ ಎಲ್ಲ ದಾಖಲೆಗಳನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೂಡಾ ಹಗರಣದಲ್ಲಿ ಮತ್ತೊಂದು ಇಸಿಐಆರ್ ದಾಖಲಾಗಿದೆ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. 2022ರಲ್ಲಿ ಲೋಕಾಯುಕ್ತ ದಾಖಲಿಸಿದ್ದ ಪ್ರಕರಣದಲ್ಲಿ ಹಿನಕಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆ ಹಗರಣದ ಬಗ್ಗೆ ಇಡಿ ಅಖಾಡಕ್ಕಿಳಿದಿದೆ. 7.18 ಎಕರೆ ಜಮೀನನ್ನ ನಿವೇಶನ ಮಾಡಲಾಗಿತ್ತು. 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಆರೋಪ ಕೇಳಿಬಂದಿದೆ. 2017ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಾಗಿದೆ. ಸಿಎಂ ಪತ್ನಿಯಿಂದ ಮೂಡಾ ಅಧಿಕಾರಿಗಳು ಎಲ್ಲಾ 14 ಸೈಟ್ಗಳನ್ನು ವಾಪಸ್ ಪಡ್ಕೊಂಡಿದ್ದಾರೆ. ನಿನ್ನೆಯೇ ಎಲ್ಲಾ ಪತ್ರ ವ್ಯವಹಾರ ಮುಗಿದಿದೆ. ಈ ನಡುವೆ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸಿಬ್ಬಂದಿ ಫೈಲ್ ಸ್ಥಳಾಂತರವನ್ನು ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಲೋಕಾಯುಕ್ತರು ದಾಖಲೆ ಕೇಳುವಂತ ಸಾಧ್ಯತೆ ಇರೋದ್ರಿಂದ ಮೂಡಾ ಅಧಿಕಾರಿಗಳು ದಾಖಲೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಮತ್ತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸಚಿವ ಎಚ್ಸಿ ಮಹದೇವಪ್ಪ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಲಾಗಿದೆ. ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಭಾಗಿಯಾಗಿ 1 ತಾಸಿಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ತಪ್ಪಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸಹೋದರ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ನವರು ಸುಮ್ಮನೆ ಹೇಳ್ತಾರೆ, ಅವರಿಗೆ ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ ಆಸ್ತಿ ಮಾಡಬೇಕು ಅಂತ ರಾಜಕೀಯ ಮಾಡಿಲ್ಲ, ನಮ್ಮ ಊರಲ್ಲಿ ಮನೆ ಇದೆ ಅಷ್ಟೇ, ಯಾರಿಗೂ ಆಸ್ತಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿದ್ದರಾಮನಹುಂಡಿ ಗ್ರಾಮಸ್ಥರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ.
ಮುಡಾ ಸೈಟ್ಗಳನ್ನ ಸಿಎಂ ಪತ್ನಿ ಹಿಂದಿರುಗಿಸಿದ ಬಗ್ಗೆ ಮಾತನಾಡಿದ ಶಾಸಕ ಎ ಮಂಜು ಒತ್ತಾಯ ಪೂರ್ವಕವಾಗಿ ಸೈಟ್ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸೈಟ್ ಒತ್ತಾಯ ಪೂರ್ವಕವಾಗಿ ಮಾಡಿದ್ದಲ್ಲ. ನಮಗೆ ಮಾಹಿತಿ ಇರೋ ಪ್ರಕಾರ ಮುಡಾದಲ್ಲಿ 5,000 ಕೋಟಿಯ ಅವ್ಯವಹಾರ ಆಗಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಎಂಎಲ್ಸಿ ನವೀನ್ ಮಾತನಾಡಿ ಸತ್ಯ ಹರಿಶ್ಚಂದ್ರರಂತೆ ಮಾತನಾಡುವಂತ ಸಿದ್ದರಾಮಯ್ಯ ತನಿಖೆಗೆ ಒಳಪಡಲಿ ಅಂತ ಹೇಳಿದ್ದಾರೆ. ಮುಡಾದಿಂದ ಪಡೆದಿದ್ದ ನಿವೇಶನವನ್ನ ಸಿಎಂ ಪತ್ನಿ ವಾಪಸ್ ನೀಡಿದ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಯವರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಹೀಗಾಗಿ ಈ ರೀತಿ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣ ಸಂಬಂಧ ಶಾಸಕ ಬಿ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಂತ ಬಳಿಕ ಅಕ್ಟೋಬರ್ 4ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ಶಾಸಕ ಮುನಿರತ್ನ ನಾಯ್ಡು ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. ಅರ್ಜಿ ವಿಚಾರಣೆ ನಡೆಸಿದಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿದೆ. ಕೊಲೆ ಕೇಸಲ್ಲಿ ಬೇಲ್ ಸಿಗದೇ ಇರುವಂತಹ ಬಗ್ಗೆ ಆರೋಪಿ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 34 ದಿನಗಳಿಂದ ಬಳ್ಳಾರಿ ಜೈಲು ವಾತಾವರಣ ಒಗ್ಗದೆ ದರ್ಶನ್ ಕೂಗಿದ್ದಾರೆ. ಭೇಟಿಗೆ ಬಂದಿದ್ದಂತ ಪತ್ನಿ ಹಾಗೂ ಸಹೋದರನ ಬಳಿಯಲ್ಲಿ ಇನ್ನೆಷ್ಟು ದಿನ ಜೈಲು ವಾಸ ಅಂತ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ವಿಜಯಪುರದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಪಾಲಿಕೆಯ ಆಯುಕ್ತ ವಿಜಯ ನೇತೃತ್ವದಲ್ಲಿ ಅನಧಿಕೃತ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಈ ವೇಳೆ ಅಹಿತಕರ ಘಟನೆಗಳು ಆಗದಂತೆ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಕೊಯಮತ್ತೂರಿನಲ್ಲಿರುವಂತಹ ಸದ್ಗುರು ಆಶ್ರಮದ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಪೊಲೀಸರು ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಇಶಾ ಫೌಂಡೇಶನ್ನಲ್ಲಿ ನಡೆದಿದೆ ಎನ್ನಲಾದ ಎಲ್ಲ ಕ್ರಿಮಿನಲ್ ಪ್ರಕರಣದ ವರದಿ ನೀಡುವಂತೆ ಮದ್ರಾಸ್ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಮದ್ರಾಸ್ ಹೈಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಬಾಂಗ್ಲಾದೇಶ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಮೂಲಕ 2 ಪಂದ್ಯಗಳ ಸರಣಿಯನ್ನ 2-0 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿತು. ಇದರೊಂದಿಗೆ ಭಾರತ ತಂಡ ತವರಿನಲ್ಲಿ ಸತತ 18 ಸರಣಿಗಳನ್ನು ಗೆದ್ದು ಹೊಸ ಇತಿಹಾಸವನ್ನ ನಿರ್ಮಿಸಿದೆ. ಪುಷ್ಪ 2 ನಂತರ ತ್ರಿವಿಕ್ರಮ್ ನಿರ್ದೇಶನದಲ್ಲಿ ಅಲ್ಲು ಅರ್ಜುನ್ ನಟಿಸಲಿದ್ದಾರೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ನಿರ್ಮಾಣವಾಗಲಿದ್ದು ಪೌರಾಣಿಕ ಕಥೆಯನ್ನ ಒಳಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಮುಡಾ ಪ್ರಕರಣದಲ್ಲಿ ಇಡಿ ಕೇಸಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ಗೆ ಒಳಗಾಗಿದ್ದಾರೆ. 14 ಸೈಟ್ಗಳನ್ನ ಸಿಎಂ ಪತ್ನಿ ಪಾರ್ವತಿ ಮುಡಾಗೆ ವಾಪಸ್ ಕೊಟ್ಟಿದ್ರು ಕೂಡ ಕಾಟ ಮಾತ್ರ ತಪ್ಪುತ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮಹತ್ವದ ಬೆಳವಣಿಗೆಗಳು ದಿನ ಕಳೆದಂತೆ ನಡೀತಾ ಇದೆ. 14 ಸೈಟ್ ತನಗೆ ಬೇಡ, ತನ್ನ ಪತಿಯ ರಾಜಕೀಯ ಜೀವನಕ್ಕೆ ಈ ಜಮೀನೇ ಸೈಟೇ ಕುತ್ತು ತರುತ್ತೆ, ಕಪ್ಪು ಚುಕ್ಕೆ ಇಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಪಾರ್ವತಿ ಅವರು ಭಾವನಾತ್ಮಕ ಪತ್ರವನ್ನ ಬರೆದಾದ ಮೇಲೂ ಕೂಡ ಕಾಟ ಮಾತ್ರ ತಪ್ತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ ಯಾವ ತರ ಬೆಳವಣಿಗೆ ಆಗ್ತಿದೆ ಅಂದ್ರೆ 3 ದಲಿತ ಸಚಿವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪರಮೇಶ್ವರ್, ಮಹದೇವಪ್ಪ ಹಾಗೇನೆ ಸತೀಶ್ ಜಾರಕಿಹೊಳಿ ಸಭೆಯನ್ನ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಮಹದೇವಪ್ಪ ಮನೆಯಲ್ಲಿ ನಾಯಕರು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿರೋದು. ಈ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಅಂತ ಸಹಜವಾಗೇ ಈಗ ರಾಜಕೀಯ ವಲಯದಲ್ಲಿ ಮಾತುಕತೆ ನಡೀತಾ ಇದೆ. ಮೊನ್ನೆ ತಾನೇ ಡಿಕೆಶಿ ಜೊತೆ ಸಭೆಯನ್ನ ಮಾಡಿದ್ರು ಪರಮೇಶ್ವರ್. ಡಿಕೆಶಿ ಹಾಗೂ ಸತೀಶ್ ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಈ ಬೆನ್ನಲ್ಲೇ ದಲಿತ ನಾಯಕರು 3 ಜನ ಕೂತ್ಕೊಂಡು ಸಚಿವರುಗಳು ಈಗ ಸಭೆಯನ್ನ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಮುಂದೆ ಪಕ್ಷದಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನೋ ಕುರಿತಂತೆನೆ ಚರ್ಚೆ ಈ ದಲಿತ ನಾಯಕರ ಮಧ್ಯದಲ್ಲಿ ಆಗಿದೆ ಅನ್ನೋದು ರಾಜಕೀಯ ಪಂಡಿತರ ಈಗ ಲೆಕ್ಕಾಚಾರ. ಮತ್ತೆ ಈ ತರ ಒಂದು ವಿಶ್ಲೇಷಣೆಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಸಿಕ್ಕಾಕೊಂಡ್ಬಿದ್ದಾರೆ. ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡದ ಮಧ್ಯದಲ್ಲಿ ಕಾಂಗ್ರೆಸ್ ಒಳಗೆ ಮಹತ್ವದ ಚರ್ಚೆಗಳು, ಮೀಟಿಂಗ್ಗಳು ನಡೀತಾ ಇದೆ. ಇಡಿ ಟೆನ್ಷನ್ ನಡುವೆನೂ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇವತ್ತು ರಾತ್ರಿ ಮೈಸೂರಿಗೆ ಸಿಎಂ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಾಳೆ ದಸರಾ ಉದ್ಘಾಟನೆಯಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾರೆ. ಇಡಿ ಟೆನ್ಷನ್ ಇದೆ, ತನಿಖೆಯ ಬಿಸಿಯನ್ನ ಎದುರಿಸಬೇಕು, ತನ್ನದೇನೂ ತಪ್ಪಿಲ್ಲ, ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಯಾವ ತರ ಕಾನೂನು ಹೋರಾಟ ಮಾಡಬೇಕು ಅನ್ನೋ ಟೆನ್ಷನ್ ಅಲ್ಲಿ ಸಹಜವಾಗಿ ಇದ್ದಾರೆ. ಈ ಮಧ್ಯದಲ್ಲಿ ಮೈಸೂರಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ನಾಳೆ ದಸರಾ ಉದ್ಘಾಟನೆ ಇದೆ. ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ತಾ ಇದ್ದಾರೆ. ನಾಳೆ ರಾತ್ರಿ ಮೈಸೂರಲ್ಲೇ ಸಿಎಂ ವಾಸ್ತವ್ಯವನ್ನ ಹೂಡ್ತಾರೆ. ಇನ್ನು ನಾಡಿದ್ದು ಕೊಪ್ಪಳಕ್ಕೆ ಸಿಎಂ ಪ್ರಯಾಣವನ್ನ ಬೆಳೆಸ್ತಾರೆ.
ಇಲ್ಲಿ ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಆಗ್ಬಿಟ್ಟಿದೆ. ಇದೇ ಟೆನ್ಷನ್ ಅಲ್ಲಿ ಸಿಎಂ ದಸರಾ ಉದ್ಘಾಟನೆಯನ್ನ ಮಾಡಬೇಕಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಡಿ ಎಂಟ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವರಿಗೆ ಹೊಸ ರೀತಿಯ ಟೆನ್ಷನ್ಗೆ ಕಾರಣವಾಗಿದೆ. ಈ ಮಧ್ಯದಲ್ಲಿ ಈಗ ದಲಿತ ಸಚಿವರುಗಳು ಕೂತ್ಕೊಂಡು ಮೀಟಿಂಗ್ ಮಾಡಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಂದ್ರೆ ರಾಜೀನಾಮೆ ವಿಷಯ ಮತ್ತೆ ಯಾರು ಸಿಎಂ ಆಗಬೇಕು ಅನ್ನೋ ವಿಷಯ ಕುರಿತಂತೆ ಚರ್ಚೆ ಆಯ್ತಾ 1 ಗಂಟೆ ಕಾಲ? ನಿನ್ನೆ ಸಾಯಂಕಾಲ ಶರ್ಮಿತಾ ಶೆಟ್ಟಿ ದಲಿತ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಚ್.ಸಿ. ಮಹದೇವಪ್ಪರವರ ನಿವಾಸದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಇದಕ್ಕೂ ಮೊದಲು ಎತ್ತಿನಹೊಳೆಯ ಸಭೆ ಹೆಸರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪರಮೇಶ್ವರ್ ನಿವಾಸದಲ್ಲಿ ಚರ್ಚೆನ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಡಿ ಎಫ್ಐಆರ್ ದಾಖಲಿಸಿದ ನಂತರ ಎಲ್ಲ ಒಂದ್ ಕಡೆ ಇದು ಮುಂದಿನ ರಾಜಕೀಯ ಬೆಳವಣಿಗೆ ಕೂಡ ಕಾರಣ ಆಗುತ್ತೆ ಮತ್ತು ಕಾನೂನು ಬೆಳವಣಿಗೆ ಕೂಡ ಕಾರಣ ಆಗುತ್ತೆ. ಒಂದು ವೇಳೆ ಮುಖ್ಯಮಂತ್ರಿಗಳ ಬಂಧನ ಅಂತ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಎಂಬ ಚರ್ಚೆ ಆರಂಭ ಆಗಿರುವಂತದ್ದು. ಕಳೆದ ಆರಂಭದಿಂದಲೂ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಟವಲ್ ಹಾಕಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಶತಾಯಗತಾಯ ಈ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕಂತೇಳಿ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಮೂಡಾ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ದಾಖಲೆಗಳನ್ನ ವಿಪಕ್ಷಗಳಿಗೆ ಕೊಟ್ಟರು ಮತ್ತು ಬೇರೆ ಬೇರೆ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಅಂತ ಸ್ಥಿತಿ ಬಂದ್ರೆ ದಲಿತ ಮುಖ್ಯಮಂತ್ರಿನ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಮುನ್ನೆಲೆಗೆ ಬರುತ್ತೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರಾಕರಿಸಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರ್ಬೋದೆಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು, ಹೈಕಮಾಂಡ್ ಆಶೀರ್ವಾದವನ್ನು ಪಡೆಯಲಿಕ್ಕೆ ಕೂಡ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ಮುಂದೆ ಏನಾದ್ರೂ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದ್ರೆ, ಅವಕಾಶಗಳು ಸಿಕ್ಕಿದ್ರೆ ಮುಖ್ಯಮಂತ್ರಿ ಹುದ್ದೆಗೆ ನಾವು ಯಾಕೆ ಟವೆಲ್ ಅನ್ನು ಹಾಕಬಾರದು, ನಾವೇ ಯಾಕೆ ಪ್ರಯತ್ನವನ್ನ ಮಾಡಬಾರದು, ಅದು ಸಿದ್ದರಾಮಯ್ಯನವರು ಹೇಳ್ದಂತವ್ರನ್ನ ಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಹೆಚ್ಚಿರೋದ್ರಿಂದ, ಸಿದ್ದರಾಮಯ್ಯನವರು ಹೇಳ್ದಂತವ್ರನ್ನ ಉಪಮುಖ್ಯಮಂತ್ರಿ ಮಾಡುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಮತ್ತು ಸಿದ್ದರಾಮಯ್ಯನವರೇ ಕರ್ನಾಟಕ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿದ್ದರಿಂದ ಅಂತ ಅವಕಾಶವನ್ನ ಕಳೆದುಕೊಳ್ಳಬಾರದೆಂಬ ಕಾರಣಕ್ಕಾಗಿ ಈಗಾಗಲೇ ಚರ್ಚೆಯನ್ನು ನಡೆಸಿರ್ತಕ್ಕಂಥ. ಇದರಲ್ಲಿ ಪ್ರಮುಖವಾಗಿ ಮೊದಲಿಗರು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಲಾಗ್ತದೆ. ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಕಡೆ ಅತ್ತ ಡಿ.ಕೆ. ಶಿವಕುಮಾರ್ ಜೊತೆನೂ ಕೂಡ ಸಭೆಯನ್ನು ನಡೆಸ್ತಾರೆ, ಇತ್ತ ದಲಿತ ಸಚಿವರ ಜೊತೆನೂ ಕೂಡ ಸಭೆಯನ್ನು ನಡೆಸ್ತಾರೆ, ಅತ್ತ ಮುಖ್ಯಮಂತ್ರಿಗಳ ವಿಶ್ವಾಸವನ್ನು ಪಡೆಯಲಿಕ್ಕೆ ಕೂಡ ಮುಂದಾಗ್ತಾರೆ. ಒಟ್ಟಿನಲ್ಲಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗೆ ಬಂದಿರ್ತಕ್ಕಂಥ ಈ ಸಂಕಷ್ಟವಾದ ಲಾಭವನ್ನು ಪಡೆಯಲಿಕ್ಕೆ ಹಲವಾರು ನಾಯಕರುಗಳು ಪ್ರಯತ್ನವನ್ನ ಪಡ್ತಿರ್ತಕ್ಕಂಥದ್ದು. ಆದ್ರೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಮುಗುಮಾಗಿರ್ತಕ್ಕಂಥದ್ದು, ನಾನು ಯಾವುದೇ ಕಾರಣ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬೆನ್ನಿಗೆ ನಿಂತಿರ್ತಕ್ಕಂಥ. ಆದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗಾಗಲೇ ಎಫ್ಐಆರ್ ದಾಖಲಿಸಿರ್ತಕ್ಕಂಥದ್ದು. ಮುಂದೆ ಏನಾದ್ರೂ ಕಾನೂನಿನ ಬೆಳವಣಿಗೆಗಳು ನಡೆದ್ರೆ ಅದು ಮುಂದೆ ಪಕ್ಷದ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಮುಂದೇನು ಮಾಡ್ಬೇಕೆಂಬುದಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಆಪ್ತರ ಜೊತೆ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟೇ ಪ್ರಬಲ ನಾಯಕರು ಇರ್ಬೋದು, ಆದ್ರೆ ಅವರು ಅಂದುಕೊಂಡಷ್ಟು ಶಾಸಕರು ಅವರ ಪರವಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಪರವಾಗಿ 15ರಿಂದ 20 ಶಾಸಕರಷ್ಟೇ ಇದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಗ್ರೆಸಿವ್ ಲೀಡರ್ಶಿಪ್ ಮತ್ತು ಅವರ ಒಂದಷ್ಟು ಅರೋಗೆನ್ಸ್ ಬಿಹೇವಿಯರ್ ಬಹಳಷ್ಟು ಶಾಸಕರು ಒಪ್ಪಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಎಲ್ಲಾ ನಿರ್ಧಾರ ಮಾಡುವಂಥದ್ದು ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್. ಹಾಗಾಗಿ ಇದರ ಲಾಭವನ್ನು ಪಡೆಯಲಿಕ್ಕೆ ಅನೇಕರು ಇದೀಗ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಸಭೆ ನಡೆದಿರ್ತಕ್ಕಂಥ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗ್ತಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ 9:45 ದಸರಾ ವಿಶ್ವವಿಖ್ಯಾತ ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನಂತರ ಅನೇಕ ದಸರಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಸುಮಾರು 3 ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯ ಹೋಗ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ದಸರಾ ಕಾರ್ಯಕ್ರಮಗಳ ಮತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತದ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ತಿರುಪತಿಯ ಲಡ್ಡು ಪ್ರಮಾದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತಾ ಇದ್ದಾರೆ ಪವನ್ ಕಲ್ಯಾಣ್. 11 ದಿನಗಳ ಪವನ್ ಕಲ್ಯಾಣ್ ದೀಕ್ಷೆ ಅಂತ್ಯವಾಗಿದೆ. ತಿರುಪತಿಯಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರವನ್ನ ನಡೆಸೋದಕ್ಕೆ ಎಲ್ಲ ತಯಾರಿಗಳು ಆಗಿದೆ. ಕಾಲ್ನಡಿಗೆಯಲ್ಲೇ ಬೆಟ್ಟವನ್ನ ಹತ್ತಿದ್ದಾರೆ ಪವನ್ ಕಲ್ಯಾಣ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ ಪವನ್ ಕಲ್ಯಾಣ್. ಬೆಳಗ್ಗೆ 9 ಗಂಟೆಗೆ ನಿಗದಿಯಾಗಿದೆ ಪೂಜೆ ಬಳಿಕ ಟಿಟಿಡಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಲಡ್ಡು ಪ್ರಮಾದದ ಕುರಿತಂತೆ ಇವತ್ತು ಪವನ್ ಕಲ್ಯಾಣ್ ಅಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಮುಂದೆ ಈ ತರದ ಪ್ರಮಾದಗಳು ತಿರುಪತಿಯಲ್ಲಿ ಆಗದಂತೆ
ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಪವನ್ ಕಲ್ಯಾಣ್ ಕಿವಿ ಮಾತನ್ನ ಹೇಳ್ತಾರೆ. ಇವತ್ತು ತಿರುಪತಿಯಲ್ಲೇ ಡಿಸಿಎಂ ಪವನ್ ಕಲ್ಯಾಣ್ ವಾಸ್ತವ್ಯವನ್ನ ಹೂಡಲಿದ್ದಾರೆ. ತಿರುಪತಿಯ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆಗ್ತಾ ಇದೆ ಅಂತ ಹೇಳಿ ಹಿಂದಿನ ಸರ್ಕಾರದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಹಾಲಿ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ದೊಡ್ಡ ಮಟ್ಟದಲ್ಲಿ ಅದು ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಕೂಡ ಈಗಿನ ಸರ್ಕಾರಕ್ಕೆ ಛೀಮಾರಿ ಹಾಕ್ತು. ಆಂತರಿಕವಾಗಿ ನೀವು ತನಿಖೆ ನಡೆಸಬೇಕಾಗಿತ್ತು, ನೀವು ಈ ತರ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಭಕ್ತರ ಮನಸ್ಸಿಗೆ ಘಾಸಿಯಾಗಿದೆ ಅಂತ. ಪವನ್ ಕಲ್ಯಾಣ್ ಅವತ್ತೇ ಒಂದು ದೀಕ್ಷೆಯನ್ನ ಮಾಡಿದ್ರು. 11 ದಿನಗಳ ದೀಕ್ಷೆ ಅದೀಗ ಸಮಾಪ್ತಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ತಿರುಪತಿಯಲ್ಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. 11 ದಿನಗಳ ಪ್ರಾಯಶ್ಚಿತ್ತ ದೀಕ್ಷೆಯನ್ನ ಮುಗಿಸ್ತಾ ಇದ್ದಾರೆ ಪವನ್ ಕಲ್ಯಾಣ್ ಅವರು. ಇವತ್ತು ಯಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಶರ್ಮಿತಾ, ತಿರುಪತಿಯ ದೇವಾಲಯಕ್ಕೆ ಅಂಟಿದ್ದಂತಹ ಕಳಂಕ ದೂರವಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಅವರು 11 ದಿನಗಳ ದೀಕ್ಷೆಯನ್ನ ಪಡ್ಕೊಂಡಿದ್ರು. ಆ ಒಂದು ದೀಕ್ಷೆಯನ್ನ ಈಡೇರಿಸುವಂತಹ ಒಂದು ನಿಟ್ಟಿನಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಅವರು ತಿರುಪತಿಗೆ ಬರ್ತಾರೆ. ತಿರುಪತಿಯಿಂದ ಕಾಲ್ನಡಿಗೆ ಮುಖಾಂತರವಾಗಿ ತಿರುಮಲಕ್ಕೆ ರಾತ್ರಿ 9ವರೆಗೆ ಬರ್ತಾರೆ. 9ವರೆಗೆ ಬಂದಂತಹ ಪವನ್ ಕಲ್ಯಾಣ್ ಇದೇ ಒಂದು ಗಾಯತ್ರಿ ಗೆಸ್ಟ್ ಹೌಸ್ ನಲ್ಲಿ ವಾಸ್ತವ್ಯವನ್ನು ಹೂಡಿರುವಂತಹದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಇದೇ ಒಂದು ಗೆಸ್ಟ್ ಹೌಸ್ ನಲ್ಲಿದ್ದಾರೆ. ಬೆಳಿಗ್ಗೆ 9:40 ಸುಮಾರಿಗೆ ಈ ಗೆಸ್ಟ್ ಹೌಸ್ ನಿಂದ ಪವನ್ ಕಲ್ಯಾಣ್ ನೇರವಾಗಿ ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಇದೇ ಒಂದು ಗೆಸ್ಟ್ ಹೌಸ್ ನಲ್ಲಿ ಪವನ್ ಕಲ್ಯಾಣ್ ಇರುವಂತಹದ್ದು. ಯಾಕಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಹೈ ಅಲರ್ಟ್ ಆಗಿ ಪೊಲೀಸ್ ಎಲ್ಲರೂ ಕೂಡ ಅಷ್ಟೇ ಕಾರ್ಯ ಮಾಡ್ತಾ ಇರುವಂತದ್ದು. ಇನ್ನೊಂದು ದೃಶ್ಯದಲ್ಲೂ ಕೂಡ ನೋಡ್ತಾರೆ ಇದೇ ಒಂದು ಕಾರ್ನಲ್ಲಿ ಪವನ್ ಕಲ್ಯಾಣ್ ಇಲ್ಲಿಂದ ದೇವಾಲಯಕ್ಕೆ ಹೋಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಆ ಒಂದು ವೆಹಿಕಲ್ ಅನ್ನ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಸಿಬ್ಬಂದಿ ಅವರು ಮಾಡ್ತಾ ಇರುವಂತದ್ದು. ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಪವನ್ ಕಲ್ಯಾಣ್ ಇದೇ ಒಂದು ವೆಹಿಕಲ್ ಹೋಗ್ತಿರುವಂತ ಕಾರಣಕ್ಕೋಸ್ಕರ ಭದ್ರತಾ ದೃಷ್ಟಿಯಿಂದ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಈ ಒಂದು ಗಾಯತ್ರಿ ಗೆಸ್ಟ್ ಹೌಸ್ ಏನಿದೆ, ಗೆಸ್ಟ್ ಹೌಸ್ ನ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಾಟ್ ಮಾಡಿರುವಂತಹ ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ಗೆಸ್ಟ್ ಹೌಸ್ ನ ಮುಂಭಾಗದಲ್ಲಿ ಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಯಾರನ್ನು ಕೂಡ ಅಷ್ಟೇ ಈ ಒಂದು ಗೆಸ್ಟ್ ಹೌಸ್ ನ ಒಳಗಡೆ ಪೊಲೀಸರು ಬಿಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಪವನ್ ಕಲ್ಯಾಣ್ ಇರುವಂತಹ ಕಾರಣಕ್ಕೋಸ್ಕರ ಮತ್ತು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡುವಂತಹ ನಿಟ್ಟಿನಲ್ಲಿ ಯಾರೊಬ್ಬರಿಗೂ ಕೂಡ ಅಷ್ಟೇ ಅವಕಾಶವನ್ನ ಪೊಲೀಸರು ಮಾಡಿಕೊಡ್ತಾ ಇಲ್ಲ. ಇನ್ನು 9:40ಕ್ಕೆ ಗಾಯತ್ರಿ ಗೆಸ್ಟ್ ಹೌಸ್ ನಿಂದ ಹೊರಟಂತಹ ಪವನ್ ಕಲ್ಯಾಣ್ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. 10 ಗಂಟೆಗೆ ದರ್ಶನಕ್ಕೆ ಹೋಗ್ತಾರೆ. ದರ್ಶನ ಆದಂತಹ ಬಳಿಕ ಏನು 11 ದಿನಗಳ ದೀಕ್ಷೆಯನ್ನ ಪಡ್ಕೊಂಡಿದ್ರು ಆ ಒಂದು ದೀಕ್ಷೆಯನ್ನ ಅಲ್ಲಿ ತೆಗಿತಾರೆ. ದೀಕ್ಷೆ ತೆಗೆದಂತಹ ಬಳಿಕ ತಿಮ್ಮಪ್ಪನ ದರ್ಶನವನ್ನ ಮಾಡಿಕೊಂಡು ನೇರವಾಗಿ ಅನ್ನದಾನವನ್ನ ಸ್ವೀಕರಿಸ್ತಾರೆ. ಅನ್ನದಾನ ಸ್ವೀಕರಿಸಿದಂತ ಬಳಿಕ ಇವತ್ತು ಸಂಜೆವರೆಗೂ ಕೂಡ ಅಷ್ಟೇ ಅನ್ನದಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲೇ ಭಕ್ತಾದಿಗಳ ಜೊತೆ ಕೂಡ ಅಷ್ಟೇ ಅವರು ಪಾಲ್ಗೊಳ್ತಾರೆ. ಭಕ್ತಾದಿಗಳಿಗೆ ಧೈರ್ಯ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ತಿರುಪತಿಯಲ್ಲಾದಂತಹ ಒಂದು ಇನ್ಸಿಡೆಂಟ್ ಏನಿತ್ತು ಆ ಇನ್ಸಿಡೆಂಟ್ ನಿಂದ ಸಾಕಷ್ಟು ಭಕ್ತಾದಿಗಳ ಭಾವನೆಗೆ ಧಕ್ಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳ ಜೊತೆ ಇವತ್ತು ಇಡೀ ದಿನ ನಾನು ಕಳೀತೀನಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಪವನ್ ಕಲ್ಯಾಣ್ ಇರುವಂತದ್ದು. ಸಂಜೆವರೆಗೂ ಕೂಡ ಅಷ್ಟೇ ಇದೇ ಒಂದು ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಇರ್ತೀನಿ, ಅದೇ ಒಂದು ಆವರಣದಲ್ಲೇ ಇರ್ತೀನಿ. ಸಂಜೆವರೆಗೂ ಕೂಡ ಅಷ್ಟೇ ಭಕ್ತಾದಿಗಳ ಜೊತೆ ಬೆರೀತೀನಿ. ಜೊತೆಗೆ ಪ್ರಸಾದ ವಿತರಣಾ ಕೇಂದ್ರ ಏನಿದೆ ಅಲ್ಲಿಗೂ ಕೂಡ ಹೋಗ್ತೀನಿ. ಅಲ್ಲಿಯೂ ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಆದಂತಹ ಬಳಿಕ ಲಡ್ಡು ವಿತರಣಾ ಕೌಂಟರ್ಗಳ ಬಳಿ ಕೂಡ ಹೋಗ್ತಾರೆ. ಅಲ್ಲಿ ಲಡ್ಡು ಸ್ವೀಕಾರ ಮಾಡ್ತಿರುವಂತಹ ಭಕ್ತಾದಿಗಳಿಗೆ ಅವರು ಧೈರ್ಯ ಹೇಳುವಂತದ್ದಾಗಿರ್ಬೋದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಮ್ಮ ಸರ್ಕಾರದಿಂದ ಭಕ್ತರ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ಧಕ್ಕೆಯನ್ನ ಉಂಟು ಮಾಡೋದಿಲ್ಲ. ಜೊತೆಗೆ ಇಷ್ಟು ದಿನ ಏನಾಯ್ತು ಇದೆಲ್ಲವೂ ಕೂಡ ಇನ್ನು ಮುಂದೆ ಆಗೋದಿಲ್ಲ. ಪ್ರತಿಯೊಂದನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಭಕ್ತರಿಗೆ ಧೈರ್ಯ ಹೇಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಡಿಸಿಎಂ ಪವನ್ ಕಲ್ಯಾಣ್ ಮಾಡಲಿರುವಂತದ್ದು. ಸದ್ಯಕ್ಕೀಗ ಡಿಸಿಎಂ ಅವರು ಗಾಯತ್ರಿ ಗೆಸ್ಟ್ ಹೌಸ್ ನಲ್ಲಿ ವಾಸ್ತವ್ಯವನ್ನು ನೀಡಿದ್ದಾರೆ. 9:40ಕ್ಕೆ ಈ ಒಂದು ಗೆಸ್ಟ್ ಹೌಸ್ ನಿಂದ ಹೊರಟಿದ್ದಾರೆ. 10 ಗಂಟೆಗೆ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಂತ ಬಳಿಕ ಇವತ್ತು ಸಂಜೆವರೆಗೂ ಕೂಡ ಅಷ್ಟೇ ಅನ್ನದಾನ ಮಾಡುವಂತಹ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲೇ ಮೊಕ್ಕ ಮೂಡಲಿದ್ದು ಅಲ್ಲಿ ಇರುವಂತಹ ಭಕ್ತಾದಿಗಳ ಜೊತೆ ನಾನು ಕಾಲವನ್ನ ಕಳಿತೀನಿ ಅನ್ನುವಂತ ಒಂದು ಮಾತನ್ನ ಪವನ್ ಕಲ್ಯಾಣ್ ಹೇಳಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.